ಗೊತ್ತದ ಬಿಡದಿ ವಿಷಯದಲ್ಲೇ ಜೋರ್ದಾರಾಗಿ ಕುಮಾರಸ್ವಾಮಿಗಳಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ತಾರ್ಕಿಕ ಯುದ್ಧ ನಡೀತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ನಿಮಗೆ ಗೊತ್ತಿದ್ದಂಗೆ ಕುಮಾರಸ್ವಾಮಿಗಳು ಮೊದಲು ಇದನ್ನು ಬಿಡದಿಯ ಯೋಜನೆಯನ್ನು ಸ್ಟಾರ್ಟ್ ಮಾಡಿದವರು ಅವರು, ಆದರೆ ಇವತ್ತು ಅದನ್ನು ವಿರೋಧಿಸ್ತಾ ಇದ್ದಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಿರ್ಬೋದು, ಯಾವ ಕಾರಣಕ್ಕಿರ್ಬೋದು. ಅದು ರೈತರ ಪೂರ್ತಿಯಾಗಿ ಈ ಭೂಮಿ ಬಿಟ್ಟು ಕೊಡೋದಿಲ್ಲ, ಭೂ ಸ್ವಾಧೀನಕ್ಕೆ ಒಪ್ಪೋದಿಲ್ಲ ಅನ್ನೋ ಸ್ಥಿತಿಗೆ ಬಂದು ನಿಂತಿದ್ದರಿಂದಾಗೆ ಈ ಹಿಂದೆನೂ ಬಿಟ್ಟಿದ್ದರು ನಮ್ಮ ಎಚ್ಚರಿಕೆ. ಈಗಂತೂ ಅದು ಮೂಮೆಂಟ್ ಮಾಡೋ ಸಲುವಾಗಿ ಅವ್ರ ಜೊತೆ ಕುಡ್ಕೊಂಡಿದ್ದರಿಂದಾಗೆ ಇದೊಂದು ಜಿದ್ದಾಜಿದ್ದಿ ವಿಷಯ ಆಗಿಬಿಟ್ಟಿತ್ತು ಈ ವಿಧಾನ ಪರಿಷತ್ತದ್ದು. ಆ ಎಲ್ಲ ನೆಲೆಗಟ್ಟಿನಲ್ಲಿ ಯಾವುದೋ ಒಂದು ನೆಲೆಗಟ್ಟಿನ ಮೇಲೆ ನಮ್ಮ ಕುಮಾರಸ್ವಾಮಿ ನಡೆಸೋದು ಅದರ ಯಶಸ್ವಿ ಆಗಲಿಲ್ಲ ಅನ್ನೋದನ್ನಲ್ಲೇ ನಾವು ಗಮನಿಸಬೇಕಾಗ್ತದೆ. ಅದೇನೋ ಆಗಲಿ, ಇವಾಗ ನಡೆದಂತಹ ಈ ಒಟ್ಟು 7 ಕ್ಷೇತ್ರಗಳಿಗೆ 7 ಸ್ಥಾನಗಳು ನಡೆದಂಥ ಈ ಚುನಾವಣೆ ಕ್ಯಾಲ್ಕುಲೇಷನ್ ಮಾಡಿದಂಗೆ 5 ಕಾಂಗ್ರೆಸ್ಸಿಗೆ ಬಂತು. ಅದಕ್ಕೆ ಕಾರಣ ಶಿವರಾಮ ಹೆಬ್ಬಾರ್, ಎಸ್ ಟಿ ಸೋಮಶೇಖರ್, ಜಿ ಟಿ ದೇವೇಗೌಡರು ಇರ್ಬೋದು, ಮತ್ತು ಇಲ್ಲಿ ಪಕ್ಷೇತರರು ಸಹಿತ ಇಲ್ಲಿ ಮತ ಹಾಕಿದಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅವರು ಗೆದ್ದಿದ್ದಾರೆ. ಇನ್ನು ಬಿ ಜೆ ಪಿಗೆ ಅಂತ 2 ನಿಶ್ಚಿತ ಬರ್ತಾಯಿದ್ರು ಇಬ್ಬರು. ಅದ ನೆಲಗಟ್ಟಿನಲ್ಲೇ ರಘು ಕೌಟಿಲ್ಯ ಅವರು ಮತ್ತು ಇನ್ನೊಬ್ಬರು ನಮ್ಮ ಲಿಂಗರಾಜ್ ಪಾಟೀಲ್. ವೈದ್ಯರಾಜು ಅಂತ ಪಾಪ ಸೋತ್ಬಿಟ್ರು, ಜೆ ಡಿ ಎಸ್ ಪರವಾಗಿ ನಿಂತಿದ್ದಕ್ಕಾಗಿ ಸಹಜದ ಗೆಲ್ಲಬಹುದೇನೋ ಆಸೆ ಇತ್ತು, ಆಗಲಿಲ್ಲ. ಈಗ ಒಟ್ಟಾರೆಯಾಗಿ ಇಲ್ಲಿ ಇನ್ನು ವಿಧಾನ ಪರಿಷತ್ತಿದ್ದು ಚುನಾವಣೆ ಕುಸ್ತಿ ಮುಗೀತೀಗ. ಇನ್ನೇನಿದ್ರು ನೆಕ್ಸ್ಟ್ ಕುಸ್ತಿ ಏನಾಗ್ತದೆ ಅನ್ನೋದು ಮುಂದಿನ ದಿನದಲ್ಲಿ ನಡೆಯುವಂಥದ್ದು. ಆದ್ರೆ ಈ ವಿಧಾನ ಪರಿಷತ್ ಗೆಲುವ ಬಿ ಜೆ ಪಿಗಿಂತ ಹೆಚ್ಚು ಕಾಂಗ್ರೆಸ್ಸಿಗೂ ಬೇಕಾಗಿತ್ತು. ಯಾಕಂದ್ರೆ 5ನೇ ಕ್ಯಾಂಡಿಡೇಟ್ ನಿಲ್ಲಿಸಿದ್ರು ಅವರು. 5ನೇ ಕ್ಯಾಂಡಿಡೇಟ್ ಬರೋ ಸಾಧ್ಯತೆಗಳು ಕಡಿಮೆ ಇದ್ದು. ಕಾರಣ ಅಂದ್ರೆ ಅಷ್ಟು ಇರಲಿಲ್ಲ ಸಂಖ್ಯಾಬಲ. ಹೀಗಾಗಿ 135 135ರಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಬಿ ಜೆ ಪಿಯಿಂದ ಏನಾದರೂ ಒಡೆದು ಬಂದರೆ ಸಾಧ್ಯ ಇತ್ತು. ಆ ದಿಶೆಯಲ್ಲೇ ನಮ್ಮ ಶಿವರಾಮ ಹೆಬ್ಬಾರ್ ಅವರು ಮತ್ತು ಎಸ್ ಟಿ ಸೋಮಶೇಖರ್ ಅವರು, ಮಂಜುನಾಥ್ ಅವರು